ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವಾಗ ಕ್ಲೀನ್ ಮಾಡಿದ್ದಾಯಿತು. ಇವಾಗ ನಾನು ಖುಷಿನ ಕರ್ಕೊಂಬರೋಕ್ಕೆ ಸ್ಕೂಲಿಗೆ ಹೊರಡ್ತಾ ಇದ್ದೀನಿ. 12 ಗಂಟೆ ಟೈಮ್, 12:15. 12 ಗಂಟೆಗೆ ಹೋದರೆ ತುಂಬ ಜನ ಮಕ್ಳು ಕರ್ಕೊಂಡು ಹೋಗೋಕ್ಕೆ ಅಂತ 12 ಗಂಟೆಗೆ ಬಂದುಬಿಟ್ಟಿರ್ತಾರೆ. ನಾನು 1:15 ಸ್ಕೂಲ್ ಬಿಡೋದಂದರೆ 1:45 ಹೋಗ್ತೀನಿ. ನಾನು ಕೀರ್ತಿ ಇಬ್ಬರೂ ಹಾಗೆ ಮಾಡ್ತೀವಿ. ಮತ್ತು ಇವತ್ತು 12 ಗಂಟೆಗೆ ಇವತ್ತೇನೆಂದರೆ ಸ್ವಲ್ಪ ಸ್ಟೈಲಿಶಾಗಿ ಜುಟ್ಟೆಲ್ಲ ಹಾಕಿ ಕಳಿಸಿ ಅಂತೆಲ್ಲ ಹೇಳಿದರು. ನಾನು ಸ್ಟೈಲಿಶಾಗಿ ಜುಟ್ಟೆಲ್ಲ ಅವಳು ಅಷ್ಟು ಪೇಷನ್ಸಿಗೆ ಬೆಳಗ್ಗೆನೇ ಎದ್ದು ಹಾಕಿಸ್ಕೊಳ್ಳಲ್ಲ. ಆದರೆ ಸಿಂಪಲಾಗಿ ಒಂದು ಏರ್ ಬೆಂಡು ಕ್ಲಿಪ್ಸು ಅದು ಇದು ಅಂತೆಲ್ಲ ಹೇರ್ ಆಕ್ಸೆಸರೀಸ್ ಏನೆಲ್ಲ ಇತ್ತು ಅದನ್ನೆಲ್ಲ ಹಾಕಿ ಕಳಿಸಿದ್ದೀನಿ. ಇವಾಗ ಹೋಗಿದ್ದಾಳೆ ಸ್ಕೂಲಿಗೆ. ಆಮೇಲೆ ನೋ ಬ್ಯಾಗ್ ಇಲ್ಲ, ಹಾಗೆಯೇ ಲಂಚ್ ಬಾಕ್ಸ್ ಕೂಡ ಇಲ್ಲ. ಏನಾದ್ರು ಸ್ನ್ಯಾಕ್ಸ್ ಥರ ಕೊಟ್ಟು ಕಳಿಸಿ, ಮತ್ತು ಜೊತೆಗೆ ಯಾವ್ದಾದ್ರು ಟಾಯ್ ಕೊಟ್ಟು ಕಳಿಸಿ, ಅಂದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಆಟ ಆಡೋ ಥರ ಟಾಯ್ ಕೊಟ್ಟು ಕಳಿಸಿ ಅಂತ ಅದೊಂದು ಮರ್ತೋದೆ ಬೆಳಗ್ಗೆ. ಸೊ ಇನ್ನು ತಿಂಡಿ ಬಂದು ಇವತ್ತು ಚಪಾತಿ ಮಾಡಿ ಒಂಥರ ಮೆಂತ್ಯ ಸೊಪ್ಪು ಹಾಕಿ ಗೊಜ್ಜು ಥರ ಮಾಡಿದ್ದೆ, ಚೆನ್ನಾಗಿತ್ತು. ಆಮೇಲೆ ಅದಕ್ಕೇ ಸ್ವಲ್ಪ ಮಸಾಲೆ ಪೌಡರೆಲ್ಲ ಹಾಕ್ಬಿಟ್ಟು ರೈಸ್ ಮಾಡಿದ್ದೆ. ಆ್ಯಕ್ಚುಲಿ ಚಿತ್ರಾನ್ನ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಚಿತ್ರಾನ್ನದ ಬದಲು ವಾಂಗಿಭಾತ್ ಅಂತ ಪ್ಲ್ಯಾನ್ ಇತ್ತು, ಬದನೆಕಾಯಿ ಇಲ್ಲ ಅಂತ. ಅದೇ ಮೆಂತ್ಯ ಗೊಜ್ಜು ಥರ ಮಾಡಿ ಒಂಥರ ಇವತ್ತು ಡಿಫ್ರೆಂಟಾಗಿ ಮಾಡಿದೆ. ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಡಿಫ್ರೆಂಟ್ ಮಾಡೋದು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಯೂಶಲಿ ಸೋಮಗೆ ಅಷ್ಟೊಂದು ವಾಂಗಿಭಾತ್ ಇಷ್ಟ ಆಗಲ್ಲ. ಬದನೆಕಾಯಿ ವಾಂಗಿಭಾತ್ ಪೌಡರ್ ಏನಿದೆ ಅದನ್ನೇ ಪೌಡರ್ ಹಾಕಿ ಈ ಗೊಜ್ಜಿಗೆ ನಾನು ಮಾಡಿದಂಥದ್ದು. ಸಖತ್ತಾಗಿತ್ತು ಟೇಸ್ಟು. ಚಪಾತಿ ಜೊತೆಗೂ ಆಯಿತು, ಜೊತೆಗೆ ರೈಸ್ ಜೊತೆಗೂ ಆಯಿತು. ಇನ್ನು ಇವಾಗ ಬಂದು ಎಲ್ಲ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿ, ನಾನು ಅದೇ ಹೇಳಿದಾಗ ಮನೆ ಕ್ಲೀನಿಗೆ ಯಾರನ್ನಾರು ಹುಡುಕ್ತಾ ಇದ್ದೀನಿ. ಯಾರೂ ನನಗೆ ಅಷ್ಟು ಕಂಫರ್ಟಬಲ್ ಸಿಗ್ತಾ ಇಲ್ಲ. ಸೊ ಸಿಕ್ಕಿದ್ರೆ ಬೇಗ ಕೆಲಸಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು ಏನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅದೊಂದು ರೌಂಡು ಆಯಿತು ಅಂತಂದರೆ ಇದೆಲ್ಲ ಫೋಲ್ಡ್ ಮಾಡಬೇಕು. ನಿನ್ನೆ ನಾವು ಇಂಟೀರಿಯರ್ದು ಫೈನಲ್ ಡಿಸಿಷನ್ಗೆ ಅಂತ ಹೋಗಿ ಮಾತಾಡೋಕ್ಕೆ ಅಂತ ಹೋಗಿದ್ವಿ. ಮತ್ತು ಅದು ಯಾವ್ಯಾವುದು ಇವಾಗ ವಾರ್ಡ್ರೋಬ್ಗಳಿಗಾಗಿರ್ಬೋದು ಅದೆಲ್ಲ ಕಂಪ್ಲೀಟಾಗಿ ಅದೇನು ಪ್ಲೈವುಡ್ ಶೀಟ್ಸ್ ಏನಿದೆ ಅದೆಲ್ಲ ಹಾಕಬೇಕಲ್ವ, ಲ್ಯಾಮಿನೇಟ್ ಅದೆಲ್ಲ ಏನು ಬರುತ್ತೆ ಅದು ಆ್ಯಕ್ರಿಲಿಕ್, ಕಿಚನ್ಗೆ ಆ್ಯಕ್ರಿಲಿಕ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇ ಹೇಳಿ ಯಾವುದು ಆ್ಯಕ್ರಿಲಿಕ್ ಬೆಸ್ಟ್ ಇರುತ್ತಾ, ಇಲ್ಲ ಅಂತಂದರೆ ನಾರ್ಮಲ್ಲು ಪ್ಲೈವುಡ್ ಅದು ಬೆಸ್ಟ್ ಇರುತ್ತಾ ಅಂತ. ನಾನು ತುಂಬ ಸರ್ಚ್ ಮಾಡಿ ಎಲ್ಲ ನೋಡಿದ್ದಾಗ ನನಗೆ ಅನಿಸಿದ್ದೇನೆ ಅಂತಂದರೆ ಆ್ಯಕ್ರಿಲಿಕ್ ಬೆಸ್ಟ್ ಅಂತಲೇ ನನಗೂ ಅಂದರೆ ನೋಡಿದ್ದು ಎಲ್ಲರೂ ರಿವ್ಯೂ ಕೊಟ್ಟರೆ ಆ್ಯಕ್ರಿಲಿಕ್ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ಆ್ಯಕ್ರಿಲಿಕ್ ಅದೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ. ಹೆಬ್ಬಿ ತಲೆನೋವು. ನಿನ್ನೆ ಏನು ಗೊತ್ತಾ, ಹಿಂಗೆ ಕ್ಯಾಮ್ರಾ ಇಟ್ಕೊಂಡೆ ಕಾರಲ್ಲಿ ಕೂತ್ಕೊಂಡಾಗ ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಂತ ಅಂದ್ಕೊಂಡು ಇಟ್ಕೊಂಡವಳು. ಆಮೇಲೆ ಅಲ್ಲೋಗಿ ಅದೆಲ್ಲ ಡಿಸ್ಕಷನ್ ಮಾಡ್ತಾ ತಲೆನೋವು ಜಾಸ್ತಿ ಆಗ್ಬಿಡ್ತು. ಮತ್ತು 2 ಗಂಟೆಗೆ ಬಂದೆ. ಇಲ್ಲಿ ಸಿವಿಲ್ ಅವರು ಬಂದಿದ್ದರು. ಅವ್ರಿಗೊಂದಷ್ಟು ಎಲ್ಲ ಏನು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ, ತಡ ಮಾಡ್ತಾಯಿದ್ದೀರಾ ಅಂತೆಲ್ಲ ಅವ್ರಿಗೊಂದಷ್ಟು ಚೀಮಾರಿ ಹಾಕಿ ಇನ್ನು ಹೆಂಗೆ ಹೇಳೋಷ್ಟು ಹೇಳಿದ್ದೀವಿ, ಕೇಳಲಿಲ್ಲ. ಅದಕ್ಕೆ ಹೇಳ್ಬಿಟ್ಟು ಇನ್ನು ನಿಮ್ಮ ಹತ್ರ ಹೇಳೋಕ್ಕೆ ಬರೋಲ್ಲ, ನಾನು ಸಾಕಾಗ್ಬಿಟ್ಟಿದೆ ನಿಮಗೆಲ್ಲ ಹೇಳಿ ಇಷ್ಟ ಕಾಲೇ ಮುಗಿಸ್ಕೊಟ್ಟು 1.5 ತಿಂಗಳಾಗಬೇಕಾಗಿತ್ತು, ನೀವು ಇನ್ನೂ ಮುಗಿಸ್ಕೊಟ್ಟಿಲ್ಲ. ನಮಗೆ ಇಂಟೀರಿಯರ್ ಅವರು ಅದು ಸಿವಿಲ್ ವರ್ಕಿಂದೆಲ್ಲ ಕಂಪ್ಲೀಟ್ ಆದಮೇಲೆ ಮ್ಯಾಮ್ ನಾವು ಇಂಟೀರಿಯರ್ ಮಾಡೋಕ್ಕಾಗೋದು ಅಂತ ಇದ್ದಾರೆ ಅಂತ ಎಲ್ಲ ಹೇಳಿ ಆಮೇಲೆ ಮನೆಗೆ ಬಂದೆ. ಮನೆಗೆ ತಲೆನೋವು ಬಂದಿತ್ತು ತುಂಬ. ಸೊ ಆಮೇಲೆ ಬರ್ತಿದ್ದಾಗೇನೆ ಪವಿತ್ರ ಫೋನ್ ಮಾಡಿದ್ಲು. ಪವಿತ್ರನ ಜೊತೆ ಒಂದು ಸ್ವಲ್ಪ ತುಂಬ ದಿನ ಆಗಿತ್ತು. ಪವಿತ್ರ ಅವರು ಬೆಕ್ಕು ತೀರೋಯ್ತು, ಆಮೇಲೆ ಅವ್ರ ಯಜಮಾನ್ರಿಗೆ ಕಣ್ಣು ಆಪ್ರೇಷನ್ ಆಗಿತ್ತು ಅಂತ ಅವಳು ಒಂದಷ್ಟೊತ್ತು ಎಷ್ಟೊತ್ತಿಗೆ 5 ಗಂಟೆ 5:15 ಫೋನ್ ಮಾಡಿದ್ದು. 8 ಗಂಟೆಗೇನೋ ಫೋನ್ ಕಟ್ ಮಾಡಿದ್ದೀವಿ. ನಾವಂಗೆ ನಾನು ಸ್ವಾತಿ ಎಲ್ಲರೂ ಮಾತಾಡೋಕೆ ಕೂತ್ಕೊಂಡ್ರೆ ಒಂದು ಸರಿ 2 ಅವರ್ 3 ಅವರ್ ಕಮ್ಮಿ ಅಂತೂ ಇಡೋದಿಲ್ಲ. ಸ್ವಾತಿ ಜೊತೆ ಆದರೆ ಮಧ್ಯರಾತ್ರಿ 1:30-2 ಗಂಟೆವರೆಗೂ ಮಾತಾಡ್ತಿರ್ತೀವಿ ನಾವು. ಸುಮ್ಮನೆ ಏನೋ ಅವಳಿಗೂ ಏನಾದ್ರು ಹೇಳ್ಕೊಬೇಕು ಅಂತ ಅನಿಸ್ತಾ ಇರುತ್ತೆ. ಅಮ್ಮ ಇಲ್ಲ, ನನಗೂ ಅಷ್ಟೇ ಏನಾದ್ರು ಹೇಳ್ಕೊಬೇಕು ಅನ್ಸಿರ್ತಂಗೆ ಅಮ್ಮ ಇಲ್ಲ. ನಾವಿಬ್ಬರು ಮಾತಾಡಿಕೊಂಡು ಹಂಗೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸೊ ಹಿಂಗಿರುತ್ತೆ. ಆಯಿತು, ಒಂಥರ ಮಾತಾಡಿದ್ರೆ ನಾನು ಅವಳಿಗೆ ಹೇಳ್ತಾ ಇರ್ತೀನಿ, ನಿಂಗೆ ಏನಾದ್ರು ಬೇಜಾರಾಯ್ತು ಅಂದರೆ ಏನಾದ್ರು ಹೇಳ್ಕೊಬೇಕಂತಂದರೆ ಫೋನ್ ಮಾಡೇ ಅಂತ ಹೇಳ್ತಾನೆ ಇರ್ತೀನಿ. ಸ್ವಾತಿ ಮಾಡ್ತಾಳೆ, ಮಾಡಿ ಮಾತಾಡ್ತೀವಿ ಎಲ್ಲ. ಸೊ ಆ ಟೈಮ್ನಲ್ಲಿ ಅವಳು ಏನೋ ವೀಡಿಯೋ ಇರಲ್ಲ, ನಂದು ವೀಡಿಯೋ ಇರಲ್ಲ. ನಾನೇನು ಮಾಡ್ಬಿಡ್ತೀನಿ ಅಂತಂದರೆ ಬ್ಲೂಟೂತ್ ಹಾಕ್ಕೊಂಡು ಏನಾದ್ರು ಕೆಲಸ ಮಾಡ್ಕೊಬಿಡ್ತೀನಿ. ಕೆಲವೊಂದು ಟೈಮು ನೈಟ್ ಟೈಮ್ ಆದರೆ ಮಾತಾಡೋಕ್ಕಾಗಲ್ಲ, ಮಲ್ಕೊಂಡೆ ಮಾತಾಡ್ತೀವಿ ಅಷ್ಟೇ. ಹಂಗಾಗಿ ಟೈಮ್ ಹೋಗ್ಬಿಡುತ್ತೆ. ಹಾಗೆ ನಾನು ಕುಶಿಮಾ ಹುಟ್ಟೋಕ್ಕೂ ಮುಂಚೆ, ಪ್ರೆಗ್ನೆಂಟ್ಗೂ ಮುಂಚೆ ನಾವಿಬ್ಬರು ನಾನು ಸ್ವಾತಿ ಹಿಂಗೆ ಮಾತಾಡೋವು ರಾತ್ರಿ 2 ಗಂಟೆ. ಯಾಕಂದರೆ ಸುನಿದು ನೈಟ್ ಡ್ಯೂಟಿ ಅಲ್ವಾ, ನೈಟ್ ಡ್ಯೂಟಿ ಆಗಿರೋದ್ರಿಂದ ಇವಳು ಆರಾಮಾಗಿರ್ತಾ ಇದ್ಲು. ಅವಳು ಎದ್ದಿರ್ತಿದ್ಲು 1 ಗಂಟೆ 2 ಗಂಟೆವರೆಗೂ. ನಾನು ಅವಾಗ ಎಡಿಟಿಂಗ್ ಎಲ್ಲ ಮಾಡ್ಬೇಕಂತ 1 ಗಂಟೆ 2 ಗಂಟೆವರೆಗೂ ಎದ್ದಿರ್ತಿದ್ದೆ. ಸೊ ಅವಾಗ ಈಗ ಮಾತಾಡೋವು. ಅದು ಬ್ರೇಕ್ ಆಗಿಬಿಟ್ಟಿತ್ತು. ನನ್ನ ಮಗು ಆದಮೇಲೆ ಇವಳಿಗೆ ಮಗು ಆದಮೇಲೆ ಆಮೇಲೆ ಹಂಗಂಗೆ ಎಲ್ಲ ಬ್ರೇಕ್ ಆಗಿಬಿಟ್ಟಿತ್ತು. ಇವಾಗ ಮತ್ತೆ ಶುರು ಆಗಿದೆ. ಸೊ ಮತ್ತೆ ಮಾತಾಡೋದು ಅದರಲ್ಲಿ ಇವಾಗ ಬೆಳಗ್ಗೆ ಹೊತ್ತು ಸ್ವಲ್ಪ ಶುರು ಮಾಡ್ಕೊಂಡಿದ್ದೀವಿ. ಇವಾಗ ಇತ್ತೀಚೆಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ಮೇಲೆ ಅವಳು ಮಾತಾಡ್ತಾ ಅವಳು ಕೆಲಸ ಮಾಡ್ಕೊಳ್ಳೋದು, ನಾನು ಮಾತಾಡ್ತಾ ನಾನು ಕೆಲಸ ಮಾಡ್ಕೊಳ್ಳೋದು. ಆ ಥರ ಚೆನ್ನಾಗಿರುತ್ತೆ. ಮಾತಾಡ್ತಾಯಿದ್ರೆ ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಲ್ವಾ. ನನಗೆ ಇಲ್ಲ ಸಾಂಗ್ ಕೊಡ್ತಾರೆ ನೋಡಿ, ಇವಾಗ ಸಾಂಗ್ ಹಾಕ್ಕೊಂಡೆ
ಟಿ ವಿನಲ್ಲಿ ನಾನು ಕೆಲಸ ಮುಗಿಸ್ದೆ, ಇಲ್ಲ ಫೋನನ್ನು ಮಾತಾಡ್ಕೊಂಡು ಕೆಲಸ ಮುಗಿಸ್ಬಿಡ್ತೀನಿ ಹೀಗೆ. ಓಕೆ, ಟೈಮ್ ಆಯಿತು 12 ಕಾಲು, ಇವಾಗ 12:20 ಆಗ್ತಾ ಬಂತು. ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಬಂದುಬಿಡ್ತೀನಿ. ಬಿಸಿಲು ಎಷ್ಟು ಹೆವಿ ಇದೆ ಅಂದರೆ, ನಮ್ದು ಆ್ಯಕ್ಚುಲಿ ಥರ್ಡ್ ಫ್ಲೋರು, ಎಷ್ಟು ಬೆಳಕು ಬರ್ತಾಯಿದೆ ನೋಡಿ, ಇಲ್ಲಿ ಗೊತ್ತಾಗ್ತಾಯಿದೆ ನಿಮಗೆ ಎಷ್ಟು ಬೆಳಕು ಬರ್ತಾಯಿದೆ ಅಂತ. ನೆನ್ನೆನೂ ಅಷ್ಟೇ ಬಿಸಿಲು ಇರಲ್ಲೇನೋ ಅಂತ ಅಂದ್ಕೊಂಡೋದೆ, ಬೇರೆ ದಿನ ಎಲ್ಲ ಏನೂ ಬಿಸಿಲೇ ಇರ್ತಿರಲಿಲ್ಲ, ತಣ್ಣಗಿರ್ತಿತ್ತು. ನಾನು ಹಂಗೆ ಅಂದ್ಕೊಳೋದೆ. ನಿನ್ನೆ ನೋಡ್ರಿ ಹೆವಿ ಬಿಸಿಲು, ಹಾಗೇ ತಲೆನೋವು. ಅಪರೂಪಕ್ಕೆ ಹೋದರೆ ತಲೆನೋವೇ. ತುಂಬ ಕೆಲಸ ಇದೆ ಫ್ರೆಂಡ್ಸ್, ಹೊರಗಡೆ ಹೋಗುವಂಥ ಕೆಲಸಗಳು ಎಷ್ಟಿದೆ ಗೊತ್ತಾ. ನಾನೇ ತುಂಬ ಡಿಲೇ ಮಾಡ್ತಾಯಿದ್ದೀನಿ, ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಅಂತ ಅಂದ್ಕೊಂಡು ಆಗಲ್ಲ ಸೋಮ್, ಇವತ್ತಾಗಲ್ಲ ಸೋಮ್, ಅವತ್ತಾಗಲ್ಲ ಸೋಮ್ ಅಂತ. ಅದಕ್ಕೆ ಸೋಮ್ ಹೇಳ್ತಾಯಿದ್ರು. ಸೋಮ್ ಕೂಡ ಇರೋದಿಲ್ಲ. ಸೋಮ್ ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಮೀಟಿಂಗ್ ಇದೆ ಇವತ್ತು ಅಷ್ಟೇ. ರಿಟರ್ನ್ ಅವ್ರೊಳಗೆ ಹೋಗಬೇಕು ಅಂತ ಹೇಳಿ ಬೆಳಗ್ಗೆನೇ ಬೇಗ ಹೊರಟ್ರು. ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಗೀತಾ, ನೀನು ರಕ್ಷಿತೆ ಎಲ್ಲರೂ ಹೋಗಂಗಿದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬಿಡ್ರಿ, ದೂರದ ಕಡೆ ಇತ್ತು ಅಂತಂದರೆ ಅಂತ. ಸ್ವಲ್ಪ ಸ್ಟೋನ್ ಕ್ಲಾಡಿಂಗಿಂದು ಅದೆಲ್ಲ ಸೆಲೆಕ್ಟ್ ಮಾಡೋದು ಏನೋ ಕೆಲಸ ಇದೆ, ಅದಕ್ಕೋಸ್ಕರ ನೋಡ ಹೆಂಗಾಗುತ್ತೆ ಏನು ಅಂತ ಟೈಮ್ ಆಗೋಯ್ತು. ನನ್ನ ಮಗ ಸೋಂಬೇರಿ, ನನ್ನ ಮಗ ಇನ್ನೂ ಮಲ್ಕೊಂಡವನೇ. ಯಾಕೋ ಹುಷಾರಿಲ್ಲ ಅವನಿಗೆ, ಕಣ್ಣೆಲ್ಲ ಫುಲ್ ಇದಾಗ್ಬಿಟ್ಟಿದೆ, ರೆಡ್ ಆಗಿದೆ, ಮತ್ತು ಕಾಲು ಹೆಬ್ಬೆರಳು ಸ್ವಲ್ಪ ಸ್ವೆಲ್ ಆಗಿದೆ. ಡಾಕ್ಟರ್ ಹತ್ರ ತಗೊಂಡು ಜ್ವರ ಬಂದಿತ್ತು, ಅದಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದಾನೆ. ಕಣ್ಣಿಗೆ ಐ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವನು ರೆಸ್ಟ್ ಮಾಡ್ತವನೆ. ಇನ್ನೂ ತಿಂಡಿ ತಿನ್ನೋಕ್ಕೂ ಎದ್ದಾಳಿಲ್ಲ. ಎಬ್ರಿಸ್ತಾ ಇದ್ದೀನಿ ಅವಾಗಿಂದ ಎದ್ದೇಳು ಅಂತ ಎದ್ದಿಲ್ಲ ಇನ್ನೂ. ಏರ್ ಎಕ್ಸಸೈಸ್ ಏನು ಇಲ್ವಲ್ಲವ? ಏನಾಯಿತು ಏರ್ ಎಕ್ಸಸೈಸ್ ಇಲ್ಲ? ಹಾಂ, ಬಾಯಾಗಲ್ಲ ಅದು, ಬಾಯ್ಗೆ. ನಿನ್ನ ಕ್ಲಿಪ್ಗಳೆಲ್ಲ ಎಲ್ಲಿ ಖುಷಿ? ಎಲ್ಲಿ ನೀನು ಏರ್ ಎಕ್ಸಸೈಸ್ ಎಲ್ಲ ಎಲ್ಲಿ? ಹಾಂ, ಅಲ್ಲಿದೆಯಾ? ಓಕೆ ಬಾ. ಹೌದಾ, ಸರಿ ಬಾ. ಅದೆಲ್ಲ ಇನ್ನೂ ಚುಟ್ಟಿ ವೈಟಿಂದೆಲ್ಲ, ವೈಟಿಂದು ಹಾಕಿದ್ನಲ್ಲ ಎಲ್ಲಿ ಅದೆಲ್ಲ ಕಳಿಸ್ಬೇಕಾದ್ರೆ ಹೇರ್ ಎಕ್ಸರ್ಸೈಸ್ ಎಷ್ಟೊಂದು ಇದ್ವು, ಇವಾಗ ಇಲ್ವೇ ಇಲ್ಲ. ಎಲ್ಲ ಹೋಗ್ಬಿಡ್ದಾವೆ. ಇಲ್ಲ ಕೇಳಿಲ್ಲ ಕಣ ಅಮ್ಮನ, ಇನ್ನೂ ಫೋನು ತರಲಿಲ್ಲ. ಕೊಡಿ. ಕಿತ್ತಾಕಿದ್ದಾಳ ಕ್ಲಿಪ್ಗಳೆಲ್ಲಿ? ಇನ್ನೂ ಕ್ಲಿಪ್ಗಳೆಲ್ಲಿ? ನೀನು ಬರ್ತೀಯಾ? ಅಮ್ಮ ಕೇಳಿಲ್ಲ ನಾನು, ಹೆಂಗ್ ಬರ್ತೀಯ? ಅಮ್ಮ ಎಲ್ಲಿದ್ದಾರೆ? ಅಮ್ಮ ಎಲ್ಲಿದ್ದಾರೆ? ಒಬ್ರು ಆಂಟಿ, ಕೀರ್ತಿ ಆಂಟಿ ನಾನು ಕೇಳಿಲ್ಲ. ನಡಿ. ಖುಷಿ ಮನೆಗೆ ಹೋಗ್ತಾಳ ಅಮ್ಮ? ಹಂಗೆ ಮಾಡಲ್ಲ ಅಮ್ಮ. ಖುಷಿ ಮನೆಗೆ ಹೋದ್ರೆ ಬಿಸಿಲು, ಅದಕ್ಕೆ ಅಪ್ಪ ಇರಲ್ಲ. ಅಪ್ಪ ಆಫೀಸ್ಗೆ ಹೋಗ್ರು, ಅಪ್ಪ ಬರ್ತಿತ್ತು, ಅಪ್ಪ ಖುಷಿದು ಹಾಸ್ಪಿಟಲ್ ಹೋಗ್ರು, ಬರಲ್ಲ. ನಾನು ರಕ್ಷಿತಿ ಕಣ್ಣು ಏನಾಗಿದೆ? ಇಷ್ಟು ಕಣ್ಣು ತೂತೋಯ್ತು. ಋಷಿತು ಅದಕ್ಕೆ ಹಾಸ್ಪಿಟ್ಲ್ ಹೋಗ್ಳು. ಅದಕ್ಕೆ ನಾನು ಏನು ಮಾಡಲ್ಲ, ನಾನು ಬ್ರಷ್ ಮಾಡಿದೆ, ಅದಕ್ಕೆ ಅಪ್ಪ ಹೋಯ್ತು. ಹೇಳು. ಬಂದರು ಭಾವ ಬಂದರು, ಭಾವ ಬಂದರು. ಪ್ರೆಸ್ ಮಾಡಲ್ಲ ಸುಬಾ. ಎಲ್ಲಿದ್ದಾಳೆ ಖುಷಿ? ಎಲ್ಲಿದ್ದಾಳೆ? ಹಾಂ, ಆಯಿತು ನಡಿ ಸುಬಾ. ಬೀಳ್ತೀಯ ಇಲ್ಲಿ, ಜಾರು ಬೀಳ್ತೀಯ, ರಪ್ಪ ಅಂತ ಬೀಳ್ತೀಯ. ಹಾಂ, ಯಾರು ಬರ್ತಾರೆ ನಿಮ್ಮ ಮನೆಗೆ? ಯಾರೂ ಬಂದಿಲ್ಲ. ಬಾ ಅಮ್ಮ, ಯಾರು ಬಂದರು ಮನೆಗೆ?
ಯಾರು ಬಂದರು ಮನೆಗೆ ಅಂತ ಕೇಳೋದು ನೋಡಿ. ಬಾ, ಇವಾಗ ಒರೆಸ್ಕೊಂಡು ಹೋಗೋರೆ, ಕಾಲು ತೇವೈತೆ, ಬೀಳ್ತೀಯಾ, ಹುಷಾರಾಗಿ ಬಾ. ರಕ್ಷಿ ಎದಳು, ತಿಂಡಿ ತಿನ್ನು. ಹಾಂ, ಓಯ್ ಇಲ್ಲಿ ನೋಡಿ, ಈ ಸೋಂಬೇರಿ ಜೊತೆಗೆ ಇದೊಂದು ಸೋಂಬೇರಿ ಮಲ್ಕೊಂಡೈತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಹಾಂ, ಅಲ್ಲಿ 12:15 ಕಣೋ, ಇದ್ದಾಳು. ಕಣ್ಣು ಓಪನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಡ್ರಾಪ್ಸ್ ಹಾಕೋಬೇಕಲ್ವಾ. ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಇದು ಮಾಡು. ಇದೋ ಇವಳು ಕಂಟಿನ್ಯೂಸ್ ಆಗಿ ನಿನ್ನ ಜೊತೆನೇ ಮಲ್ಗೋಳೆ ಬೆಳಗ್ಗೆಯಿಂದನೂ, ಗೊತ್ತಾ? ಅವಳು ಬಂದಿಲ್ಲ ತಿನ್ನೋಕ್ಕೇನು ನೋಡಿ. ನಮ್ಮ ಬೆಡ್ ಸ್ಪ್ರೆಡ್ಡು ಕೂಡ ಪೂಡಲ್ ಡಾಗೇ ಇದೆ. ಇಲ್ಲಿ ಅಲ್ಲಿ ಪೂಡಲ್ಲೇ, ಇಲ್ಲೊಂದು ಪೂಡಲ್ ಐತೆ, ದೊಡ್ಡ ಪೂಡಲ್ ಇದು ಚಿಕ್ಕ ಪೂಡಲ್ಲು. ಹಾಂ, ಅಲ್ವಾ ಸುಬಾ? ಇವತ್ತು ಬಂದಿಲ್ಲ ನೋಡಿ, ಬರ್ತಿದ್ದಂಗೆ ಓಡ್ ಬರ್ತಾಳೆ ತಪ್ಕೊಳ್ಳೋಕ್ಕೆ, ಮುದ್ದು ಮಾಡು ಅಂತ. ಇವತ್ತೇನಿಲ್ಲ, ಅಷ್ಟು ನಿದ್ದೆ. ರಕ್ಷಿತ್ ಜೊತೆಗೆ ಇವಳಿಗೂ ಸಿಕ್ಕಾಬಿಟ್ಟೆ ನಿದ್ದೆ. ನೋಡಿ, ಬರೀ ಕ್ಲೀನಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಇವಾಗ ಏನೋ ಖುಷಿಮಾ ಇವತ್ತೇನು ಗೊತ್ತಾ, ಸ್ಕೂಲಿಂದ ಉಲ್ಟಾ ಪಲ್ಟಾ ಡ್ರೆಸ್ ಹಾಕ್ಕೊಂಡವಳೆ. ಇದು 3ನೇ ಜೊತೆ ಇವತ್ತು ಹಾಕೋತಾ ಇರೋದು. ಸೊ ಮತ್ತೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಬ್ಬರು ಏನು ಸಬ್ಸ್ಕ್ರೈಬರ್ ಬಂದಿದ್ರು ನನಗೆ. ಖುಷಿಮಾ ಅದು ಹೊಸದು ನ್ಯೂ ಬೋರ್ಡ್ ನೋಡಿ ಹೆಂಗಿದೆ ಅಂತ ಹೇಳಿ. ಏನು ಕೊಸು? ಹೊಸ ಬೋರ್ಡಾ? ABCD ಬರೀ ಏನು ಬರೀಕ್ ತರಿಸಿರೋದು? ಅಮ್ಮಂಗ? ಅಮ್ಮ ಏನು ಮಾಡ್ತಾರೆ ಅದರಲ್ಲಿ? ಹಾಂ, ಹಂಗೆ ಮಾಡು. ಇವಾಗ ಹೋಗಿ ಬರ್ತೈತಿ. ಸೋಮು ಇರಬೇಕಂತ ಹೇಳಿದ್ರು ಬ್ರೆಡ್ ಟೋಸ್ಟು. ಸೊ ಒಂದಿಷ್ಟು ಬ್ರೆಡ್ ಇತ್ತು, ಮಾಡಿಬಿಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಟೈರ್ಡಾಗಿದ್ದಾರೆ. ಸ್ವಲ್ಪ ಬ್ರೆಡ್ ಮಾಡಿ, ಇಲ್ಲ ಕಾಫಿ, ಇಲ್ಲ ಟೀ. ಚಳಿ ಒಂಥರ ಚಳಿ ಥರ ಫೀಲ್ ಆಗ್ತದೆ. ಸ್ವಲ್ಪ ಇದೆ ಹಾಲು, ಅದಕ್ಕೆ ಹಾಲು ಹಾಕ್ಬಿಟ್ಟು ಕಾಫಿ ಇಲ್ಲ ಟೀ ಮಾಡ್ತೀನಿ. ಹೊಗೆ ಜಾಸ್ತಿ ಆಗ್ಬಿಡ್ತು, ಸ್ವಲ್ಪ ಆಫ್ ಮಾಡ್ಬಿಡ್ತೀನಿ, ಇಲ್ಲಾಂದರೆ ಸೀದೋದಂಗೆ ಆಗ್ಬಿಡುತ್ತೆ. ಸ್ವಲ್ಪ ಇದು ಕಾವು ಕಡಿಮೆ ಆದರೆ ಟೋಸ್ಟ್ ಆಗೋಕ್ಕೆ ಚೆನ್ನಾಗುತ್ತೆ, ಇಲ್ಲಾಂದರೆ ಸೀದೋದಂಗೆ ಕಪ್ಪಗಾಗ್ಬಿಡುತ್ತೆ, ಮತ್ತು ಇಷ್ಟ ಆಗೋಲ್ಲ. ಇರ್ಲಾರ್ದವ್ರು ಇರುವೆ ಬಿಡ್ಕೊಂಡ್ರಂತೆ ನನಗೆ. ಇಲ್ಲಿ ಗಾಯ ಆಗಿತ್ತಲ್ಲ, ಸುಮ್ಮನೆ ಹಿಂಗೇನೋ ಅನ್ಕೊಂಡು ಹಿಂಗೆ ಅಂದ್ಬಿಟ್ಟೆ ಅಷ್ಟೇ ಫ್ರೆಂಡ್ಸ್. ಹೆಂಗೆ ಆಗ್ತಾಯಿದೆ ಅಂದರೆ ಜೀವ ಹೋಗಿ ಬಂದಂಗೆ ಆಗ್ತಾಯಿದೆ, ಅಷ್ಟು ಪೇನ್ ಐತೈತೆ. ಇಲ್ಲೆಲ್ಲ ಆಗ್ಬಿಟ್ಟಿತ್ತಲ್ಲ, ಊದ್ಕೊಬಿಟ್ಟಿತ್ತಲ್ಲ ಇದು. ಇವಾಗ ಪರವಾಗಿಲ್ಲ, ಆದರೆ ಸಿಪ್ಪೆ ಥರ ಸಿಪ್ಪೆ ಸುಲಿಯೋ ಥರ ಆಗ್ತಾಯಿದೆ. ಇದು ಡ್ರೈ ಆಗಿಬಿಟ್ಟಿತ್ತು, ಅದು ಹಿಂಗೆ ಅಂದ, ರಕ್ತ ಸುರಿತಾ ಐತೆ. ಏನು ಬೇಡ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇಲ್ಲಿ ಇವ್ರದ್ದೆಲ್ಲ ಒಂದೊಂದು ಥರ, ಒಬ್ರೊಬ್ರದ್ದು ಒಂದೊಂದು ಥರ ನಮ್ಮ ಮನೆಯಲ್ಲಿ. ಸುಮಾರು ಜನ ಕೇಳ್ತಾಯಿದ್ರು, ರಕ್ಷಿತ್ ಯಾಕೆ ಬ್ಲಾಗ್ ಮಾಡ್ತಾಯಿಲ್ಲ ನಿಖಿತಾ ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಅವನು ಸುಮ್ಮನೆ 1-2 ದಿನ ಜೋಶಲ್ಲಿ ಮಾಡ್ತಾನೆ ಅಷ್ಟೇನೆ, ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ, ಕೆಲಸಗಳಿರ್ತವೆ ಅವು ಇವು ಅಂತ. ಸೊ ಅದಕ್ಕೋಸ್ಕರ ಹಾಗೆ ಅವನಿಗೆ ಬೇರೆ ಏನು ಹೆಲ್ತು ತುಂಬಾ ಹುಷಾರಿರಲಿಲ್ಲ ಅಂತ ಬೆಳಗ್ಗೆನೂ ಹೇಳಿದೆ. ಇವಾಗಲ್ಲ, ಆಲ್ಮೋಸ್ಟ್ ಸುಮಾರು ದಿನದಿಂದ ಅವ್ನಿಗೆ ಹುಷಾರಿರಲಿಲ್ಲ. ನಾನು ಎಲ್ಲೂ ವ್ಲಾಗಲ್ಲಿ ಅದನ್ನು ಹೇಳ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಬೇಡ ಅದು ಅವನು ಅಮ್ಮ ನನಗೆ ಇದೆಲ್ಲ ಹೇಳ್ಬೇಡ, ನಾನೇ ರಿಕವರ್ ಆಗ್ತೀನಿ. ಸೊ ಅದಕ್ಕೆ ಹೇಳಿರಲಿಲ್ಲ, ಹುಷಾರಿರಲಿಲ್ಲ ಅವನಿಗೆ ಅಂತ ಹೇಳಿ. ಸೊ ಇವಾಗ ಆರಾಮಾಗೆ ಇದ್ದಾನೆ. ಆ್ಯಂಡ್ ಮತ್ತು ಸುಮಾರು ಜನ ಹೇರ್ ಕಟ್ ಮಾಡಿಸು ಅಂತ ಸುಮಾರು ಜನ ಹೇಳ್ತಾರೆ. ಇನ್ನೂ ಸುಮಾರು ಜನ ಹೇರ್ ಏನು ತುಂಬ ಚೆನ್ನಾಗಿದೆ ರಕ್ಷಿತ್ ಹೇರ್ ಸ್ಟೈಲು ಅಂತ. ಸಿಕ್ಕಾಪಟ್ಟೆ ಗ್ರೋತ್ ಆಗಿತ್ತು. ಆ್ಯಕ್ಚುಲಿ ಏನಂತಂದರೆ ಅವನು ಒಂದು ಮುಡಿ ಕೊಡಬೇಕು. ಎಲ್ಲಿ ಚುಂಚನಗಿರಿ ಭೈರವೇಶ್ವರ ಸ್ವಾಮಿಗೆ ಮುಡಿ ಕೊಡಬೇಕು. ಯಾಕೆಂದರೆ ಅವನು ಹುಟ್ಟಿದಾಗ, ಇವಾಗ ಫಸ್ಟ್ನೇ ಮಗು ನಮಗೆ, ನಾವು ಹೆಂಗೆ ಅಂತಂದರೆ ಗಂಡನ ಮನೆಯಲ್ಲಿ ಫಸ್ಟ್ನೇ ಮುಡಿ ಕೊಟ್ಟರೆ, ಮತ್ತು ಅಂದರೆ ಗಂಡನ ಮನೆ ಅವ್ರ ಮನೆ ದೇವ್ರಿಗೆ ಒಂದು ಮುಡಿ ಕೊಟ್ಟರೆ, ನಮ್ಮಪ್ಪನ ಮನೆ ದೇವರು ನಮ್ಮ ಕಡೆಯಿಂದನೂ ಒಂದು ಮುಡಿ ಕೊಡಬೇಕು. ಅದನ್ನು ಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಕೊಡು ರಕ್ಷಿತ ಎಷ್ಟು ದಿನದಿಂದ ಹೇಳ್ತಾ ಇದ್ದೆ, ಕೊಟ್ಟೇ ಇರಲಿಲ್ಲ. ಅದಕ್ಕೆ ಅದು ಬೆಳೆಸ್ತಾ ಇದ್ದ. ಆಮೇಲೆ ಗೃಹಪ್ರವೇಶ ಬಂದುಬಿಡುತ್ತೆ, ಅಷ್ಟೊಂದು ಬೆಳೆಯಲ್ಲ ನಾನು ಹೇರು ಅಂತ ಅಂದ್ಕೊಂಡ. ಆಮೇಲೆ ತುಂಬ ಹುಷಾರಿಲ್ದಂಗೆ ಆಯ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಫುಲ್ಲು ಕಟ್ ಮಾಡಿಕೊಂಡು ಬಂದುಬಿಟ್ಟ. ಯಾಕೋ ಹೊಸ ಅಪ್ಡೇಟ್ ಬಿಟ್ಟಿದ್ರು, ಅಪ್ಡೇಟ್ ಮಾಡ್ತಾವನೆ.
ಅದರಲ್ಲೂ ಮಾಡು ಇದ್ರಲ್ಲೂ ಮಾಡು ಹಿಂಗೆ ಹಿಂಗೆ ಹೀಟ್ ಅಂತ ಹೇಳಿದ್ನಲ್ಲ ಇದು ಶುರು ಆಯ್ತು. ಇವತ್ತು ಥ್ರೋಟ್ ಇನ್ಫೆಕ್ಷನ್ ಶುರು ಆಗೈತೆ. ಅಯ್ಯೋ ದೇವರೇ ಫ್ರೆಂಡ್ಸ್, ಯಾಕೆ ಹಿಂಗಾಗುತ್ತೆ? ಮನುಷ್ಯನ ಬಾಡಿ ಹೆಂಗೆ ಅಂತಂದರೆ ಹೆವಿ ಹೀಟ್ ಆದರೂ ತಡ್ಕೊಳ್ಳಲ್ಲ ನಮ್ಮ ಬಾಡಿ, ಹೆವಿ ಕೋಲ್ಡ್ ಆದರೂ ತಡ್ಕೊಳ್ಳಲ್ಲ. ಹೆಂಗೆ ಲಿಮಿಟಲ್ಲಿ ಇಟ್ಕೋಬೇಕು ಅಂತಂದರೆ ಹೆಂಗಿರಬೇಕು? ಹೆಂಗಿರಬೇಕು? ಕಣ್ಣು ತೋರಿಸು ಒಂದ್ಸರಿ, ಕಣ್ಣು ತೋರ್ಸು ಕಣ್ಣು ಹೆಂಗಾಗಿದೆ ನೋಡಿ. ಫುಲ್ ನನ್ನ ಕಡೆನೇ ತೋರಿಸು. ಬೇಡ ಬೇಡ, ಹಂಗೆ ಫುಲ್ಲು ಕಣ್ಣು ಇದಾಗ್ಬಿಟ್ಟೈತೆ. ಇವಾಗ ಸೋಮ್ ಬಂದು ಖುಷಿನ ಆಟ ಆಡೋಕ್ಕೆ ಅಂತ ಕರ್ಕೊಂಡು ಹೋಗೋರೆ. ಕಣ್ಣು ಏನೋ ಹೋಗ್ತಾನೆ ಇಲ್ಲ, ಐ ಡ್ರಾಪ್ಸ್ ಹಾಕೋದು. ಇನ್ನೊಂದ್ಸರಿ ಹೋಗಷ್ಟೇ. ಹಂಗೆ ಉಚ್ಕೋಬಾರ್ದು, ಅವ್ರು ಹೇಳಿದ್ರು ಹಂಗೆ ಉಚ್ಕೊಂಡ್ರೆ ಹಂಗಾಗೋದು. ಕಾಲು ನೋಡಿ ಫ್ರೆಂಡ್ಸ್, ಇರಿ ತೋರಿಸ್ತೀನಿ. ಎಲ್ಲೋ ಕಾಲು ನಿಮಗೆ ಹ್ಯಾಂಡಲ್ ಮಾಡೋದು. ಕಾಲೆಲ್ಲ ಫುಲ್ ಸ್ವೆಲ್ ಐತೆ. ಹಾಂ, ಈ ಕಡೆ ಸರಿ ಆಯ್ತು, ಈ ಕಡೆ ಇದು ಸೈಡ್ ಉಗುರೆಲ್ಲ ಚುಚ್ಚಿ ತೆಗೆದ್ರ ಕಟ್ ಮಾಡಿದ್ರಾ? ಇಲ್ಲ, ಆಂಟಿಬಯೋಟಿಕ್ ಕೊಟ್ಟರು, ಹಂಗೆ ಸರಿಯಾಗುತ್ತೆ. 4 ದಿವಸ ಬಿಟ್ಟು ನೋಡು, ಸರಿಯಾಗಿಲ್ಲ ಅಂದ್ರೆ ಬಾ, ಅದು ಆಪರೇಷನ್ ಮಾಡಬೇಕು ಅಂತ. ಆಪರೇಷನ್ ಅಂದ್ರೆ ಸೈಡ್ ತೆಗೆದ್ಬಿಟ್ಟು ಉಗುರು ಅರ್ಧ ಕಟ್ ಮಾಡ್ತಾರೆ. ಹಾಂ, ಓಕೆ. ರಕ್ಷಿತಿಗೆ ಆಪ್ರೇಷನ್ ಮಾಡಿಸ್ಬೇಕು ಫ್ರೆಂಡ್ಸ್. ಹಂಗಿದ್ರೆ ಹಾಂ, ರಕ್ಷಿತ್ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ರಕ್ಷಿತ್ನ ಯಾಕೆ ತೋರಿಸಿಲ್ಲ, ರಕ್ಷಿತ್ನ ಯಾಕೆ ತೋರಿಸಲ್ಲ ವೀಡಿಯೋದಲ್ಲಿ ಅಂತ ಅಂತೀರಾ? ಅಯ್ಯೋ, ದೃಷ್ಟಿ ಫ್ರೆಂಡ್ಸ್, ಸಿಕ್ಕಾಬಿಟ್ಟೆ ದೃಷ್ಟಿ ಪಾಪ ಮಗುಗೆ. ಅದಕ್ಕೆ ನೋಡೋಣ ಇವಾಗ. ಪಾಪ ನಮ್ಮ ಸೋಮುಗೂ ಆ್ಯಕ್ಚುಲಿ ಅದು ಆಪ್ರೇಷನ್ ಅದು ಮಾಡಿದ್ರು, ನೋಡ್ಬೇಕು. ನಾನು ಅಂದ್ಕೊಂಡೆ ಅಷ್ಟೊಂದು ಸ್ವೆಲ್ ಆಗಿತ್ತಲ್ಲ ಫುಲ್, ಆದರೆ ಸೈಡು ತೆಗೆದ್ಬಿಟ್ಟು ಕೈ ಕಟ್ ಮಾಡ್ತಾರೆ ಕಣೋ. ಅದು ಉಗುರು ಕಟ್ ಮಾಡಿ ಸೈಡ್ ಸ್ಕಿನ್ ಕಟ್ ಮಾಡ್ತಾರೆ. ಆ್ಯಕ್ಚುಲಿ ಅದಕ್ಕೆ ಅಂದ್ಕೊಂಡೆ ನಾನು. ಇವಂದು ಹಂಗೆ ಆಗುತ್ತೆ, ತುಂಬ ಉಗ್ರೇ ಇಷ್ಟಪ್ಪ ಬೆರಳು ಊದ್ಕೊಬಿಟ್ಟಿತ್ತು ಹೆಬ್ಬೆಟ್ಟು. ಮೇ ಬಿ ನನ್ನ ಪ್ರಕಾರ ಇವನಿಗೆ ಆಪ್ರೇಷನ್ ಮಾಡಿ ಕೆಳಗ ಎಲ್ಲದನ್ನು. ನೀನು ಶೂಸ್ ಹಾಕ್ ಬರಲ್ಲ ಅಂದ್ಮೇಲೆ ಏನಕ್ಕೆ ಶೂಸ್ ಹಾಕೊಂತೀಯಾ? ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಶೂಸ್ ಎನಿ ಟೈಮ್ ಹಾಕೊಬೇಕು. ಆ ಟೈಮಲ್ಲಿ ಆಗಿರೋದು ನನ್ನ ಶೂಸ್ ಸೈಜ್ 11 ಸಿಗಲ್ಲ, 10 ಸಿಗುತ್ತೆ. 10 ಹಾಕೊಂಡ್ಬಿಡ್ತೀನಿ, ಅದು ಗಟ್ಟಿಯಾಗಿ ಅನ್ಕೊಂಡ್ಬಿಡುತ್ತೆ ಕಾಲಲ್ಲಿ. ಹೆಂಗಾಗಿದೆ ರಕ್ಷಿತ್ ಅಂದ್ರೆ ಅವ್ನ ಕಣ್ಣು ಸೇಮ್ ಹೆಂಗ್ ಕಾಣಿಸ್ತಾವನೆ ಅಂದ್ರೆ ಅವ್ನ ಮುಖ ನಮ್ಮ ಅಪ್ಪ ಕಣ್ಣಂಗೆ ಕಾಣಿಸ್ತಾನೆ. ನಮ್ಮ ಅಪ್ಪನ ಫೇಸ್ ಸೇಮ್, ಕಣ್ಣು ಮೂತಿ ಎಲ್ಲ ಹಂಗೆ ಕಾಣಿಸ್ತೈತೆ. ಕೈ ಕಾಲು ಯಪ್ಪ ಎಲ್ಲ ಹಂಗೇನೆ. ನಮ್ಮ ಅಪ್ಪ ಅಂದರೆ ನನ್ನ ಎತ್ತಪ್ಪ. ಮ್ಯಾತಾತ ತಾನೇ ಹೇಳ್ತಿದ್ದು ನೀನು. ರಕ್ಷಿತ್ ಯಾವ ತಾತ ಇದು? ನಮ್ಮ ಸೋಮವಾರ ಅಪ್ಪಂಗೆ ಯಾವ ತಾತನೋ? ಆಫೀಸ್ ತಾತ. ಆಫೀಸ್ಗೆ ಹೋಗ್ತಾ ಇದ್ರಲ್ಲ ವಿಧಾನಸೌಧಕ್ಕೆ, ಅಲ್ಲಿ ಆಫೀಸ್ ತಾತ. ಊರ್ ತಾತಗೆ ಮ್ಯಾತಾತ. ಮಮ್ಮಜ್ಜಿ ಆಫೀಸ್ ಅವ್ರಿಗೆ ಆಫೀಸ್ ಅಜ್ಜಿ ಆಫೀಸ್ ತಾತ ಮಮ್ಮಜ್ಜಿ ಹಿಂಗೆ. ಆಮೇಲೆ ದೊಡ್ಡಪ್ಪ ದೊಡ್ಡಮ್ಮಂಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂಗೆ ದೊಡ್ಡ ತಾತ ದೊಡ್ಡಜ್ಜಿ. ಆಮೇಲೆ ಆಂಟಿಗೆ ಚಿಕ್ಕಣ್ಣಂಗೆ ಆಂಟಿ ಅಂತಾನೆ ಕರಿತಾ ಇದ್ದು. ಆಂಟಿಗೆ ಚಿಕ್ಕ ಏಜ್ ಇತ್ತಲ್ವಾ, ಸೊ ಅದರಿಂದ ಆಂಟಿ ಬರಬೇಡ ಅನ್ನೋದು. ಆಂಟಿ ಚಿಕ್ಕಣ್ಣ ಅಂತಾನೆ ಕರಿತಾರೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಚಿಕ್ಕಣ್ಣ ಅಂತಾನೆ ಕರಿತಾ ಇದ್ದಿದ್ದು. ಬ್ರೆಡ್ ಟೋಸ್ಟ್ ಟೀ ಫೇಮಸ್. ಚಾರು ಟೀ ಅಜ್ಜಿ. ಟೀ ಜಾಸ್ತಿ ಅಲ್ಲ ಆಂಟಿ ಮನೇಲಿ, ಎನಿ ಟೈಮ್ ಟೀ ಕಾಫಿಕ್ಕಿಂತ ಟೀ ಬಜ್ಜಿ ಮುದ್ದೆ ಮೂರೇ ಇಷ್ಟ ನಾವು. ನಿಮ್ ಕೈಲಿ ಮಾಡಕ್ಕಾಗಲ್ಲ. ಆಯ್ತು ಬಿಡಪ್ಪ, ನಮಗೆಲ್ಲ ಮಾಡಕ್ ಬರಲ್ಲ, ಏನಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನೋಡಬೇಕು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬ್ರೆಡ್ ತಿಂದೆ, 2-3 ಸ್ಲೈಸ್ ಬ್ರೆಡ್ ತಿಂದೆ. ಸೊ ಅದಕ್ಕೆ ಸಾಕನ್ಸ್ತಿದೆ, ಹಂಗೆ ಇದೆ. ಫ್ರೈಡ್ ರೈಸ್ ತೊಗೊಂಬರೋಣ. ಫ್ರೈಡ್ ರೈಸ್ ಹೌದು, ಆದರೆ ನಿಮ್ಮ ಅಪ್ಪಂಗೆ ಅನ್ನ ಮೊಸರು ತಿಂತಾರ? ಚಪಾತಿನೂ ಇದೆ. ಹಂಗೆ ಮಾಡೋ, ಸುಮ್ಮನೆ ಬೆಸ್ಟ್. ಹಾಕ್ತಾಯಿಲ್ಲ ನನಗೂ, ಯಾಕೋ ಸುಸ್ತಾಗ್ತದೆ. ಅಲ್ಲಲ್ಲ ಗಂಟ್ಲು ನೋಡಿ ಅಂತೆ. ಅದಕ್ಕೆ ಯಾಕೋ ಮೈಕ ಎಲ್ಲ ಒಂಥರ ನಡ ಎಲ್ಲ ನೋಯ್ತೈತೆ ಫ್ರೆಂಡ್ಸ್. ಅದಕ್ಕೆ ಆಯ್ತಾ ಇಲ್ಲ ನನಗೂ. ರಕ್ಷಿ ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕಿದೆ ಕಣ್ಣ ಮಧ್ಯಾಹ್ನ, ಅದು ಇನ್ನೂ ತೆಗ್ದಿಲ್ಲ. ತೆಗಿಬಾ, ಅದು ಆ ಬಕೆಟಲ್ಲಿ ಎತ್ತಿಡು. ನನಗೂ ಆಗ್ತಾ ಇಲ್ಲ. ನಾನು ಇವಾಗ ಹೋಗಿ ಮಲ್ಕೊಬಿಡೋಣ ಅನಿಸ್ತೈತೆ. ತೆಗ್ದ್ಬಿಡು, ಒಣಗಾಕ್ಬಿಡ್ತೀನಿ. ನನ್ನ ಮಗ ಇದ್ರೆ ಅಟ್ಲೀಸ್ಟ್ ನನ್ನ ಮಗಳು ಪಾಪ ಹೆಲ್ಪ್ ಮಾಡಿಕೊಡ್ತಾಳೆ. ನನ್ನ ಮಗ ಬರೀ ಹೋಗೋಗಿ ಮಲ್ಕೋತಾನೆ. ಸೊ
ಅಲ್ಲ ಅವಳು ಹಂಗೇನೆ ಆಗಲ್ಲ ಕಣಮ್ಮ, ನೀನು ಬ್ಯಾಡ್ಗರ್ಲೆ ಹುಡ್ಗರ್ಲೆ ಅಂದರೆ ನಾನು ಬ್ಯಾಡ್ಗರ್ಲೆ ಅಂತಾಳೆ. ಅಯ್ಯೋ ಈಗಿನ ಕಾಲದ ಮಕ್ಳಿಗಿಲ್ಲಪ್ಪೋ ಆಗಲ್ಲ. ಅಟ್ಲೀಸ್ಟ್ ಇವನ್ನಾರು ಬಗ್ಗಿಸ್ತೈತೆ, ಅವಳನ್ನ ಬಗ್ಸೋಕ್ಕೆ ಆಗಲ್ಲ ನಾನು ಆ ಲೆವೆಲ್ಗೆ. ಪಾತ್ರೆ ಕೆಲಸ ಹೆವಿ ಐತ್ಕೊಣು ನೋಡಿ. ಪಾತ್ರೆ ಎಷ್ಟೊಂದವೇ ರಕ್ಷಿತ್, ಪಾತ್ರೆಗಳಿವೆ. ಈ ಬಕೆಟಲ್ಲಿ ಬೇರೆ ವಾಶ್ರೂಮ್ ಬಟ್ಟೆಗಳಿವೆ. ಅದನ್ನು ತೆಗೆದ್ಬಿಟ್ಟು ಇದನ್ನು ತುರ್ಕು ಅಷ್ಟೇ, ನಾಳೆ ಬೆಳಗ್ಗೆ ಹಾಕ್ತೀನಿ ಅಷ್ಟೇ. ಏನು ಮಾಡೋಕ್ಕಾಯ್ತದೆ. ಇವತ್ತು ಒಬ್ಬ ಕಸ್ಟಮರ್ ಬಂದಿದ್ದರು. ಅವರು ಒಂದು 30 ಸೀರೆ ತಗೊಂಡ್ರು ಆಯಿತಾ. ತಂದು ಅದು ತಗೊಂಡಿದ್ದಕ್ಕೆ ಈ ಸೀರೆಗಳು ನೋಡ್ತಾ ಎಲ್ಲ ಹರಡ್ಬಿಡ್ತಾರಲ್ಲ, ಹಂಗೆಲ್ಲ ಆಡ್ತಾ ಫುಲ್ ಎಲ್ಲ ಫ್ರೆಂಡ್ಸ್ ಎಲ್ಲ ಇದೆಲ್ಲದಕ್ಕೆ ಇದನ್ನು ಜೋಡಿಸೋದಕ್ಕೆ ನನಗೆ ತಲೆ ಕೆಟ್ಟೋಗಿ ಒಂಥರ ಚಳಿ ಜ್ವರ ಬಂದಂಗೆ ಫೀಲ್ ಆಗ್ತೈತೆ. ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೆ. ವೀಡಿಯೋ ಮಾಡಬೇಕು ನಾನು ಇನ್ನೂ ಇವಾಗ, ಅದನ್ನು ವೀಡಿಯೋನೂ ಮಾಡಿಲ್ಲ. ಸೊ ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಏನು ಮಾಡೋದು ಅಂತ ಹೇಳಿ. ಯಾವುದು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಬೇರೆ. ಶಾಪಲ್ಲ ಸಾರಿ ಸೀರೆದೂ ಅದು ವೀಡಿಯೋ ಶೂಟ್ ಮಾಡ್ಕೋಬೇಕು, ಬಟ್ಟೆ ಒಣಗಾಕಬೇಕು, ಪಾತ್ರೆ ತೊಳಿಬೇಕು. ಅದರಿಂದ ಬೆಸ್ಟು ಒಂದು ನೋಡೋಣ. ಆದರೆ ಫ್ರೈಡ್ ರೈಸ್ ತರ್ತೀನಿ, ಚಪಾತಿ ಇದೆ. ಸೋಮೇನಾರು ಕರ್ಡ್ ರೈಸ್ ತಿಂತೀನಿ ಅಂತ ಅಂದರೆ ತಿನ್ಕೊಳ್ಳಿ ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಇನ್ನೂ ಪ್ಲ್ಯಾನ್ ನೋಡ್ತೀನಿ ಏನಾಗುತ್ತೆ ಅಂತ. ಸೆಂಟ್ರ್ ಪಾರ್ಟ್ ಬರುತ್ತಲ್ಲ, ಅದು ನನಗೆ ದಪ್ಪ ಇರಬಾರ್ದು, ಅದೇ ಸಮಾನಾಗಿ ಇರಬೇಕು. ಅವಾಗ ಚೆಂದ ಇರುತ್ತೆ, ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ಹೊರಗಡೆ ಬಜ್ಜಿ ಥರ ಬೇಜಾರು ಅಂದರೆ ಆಸೆ. ನಮ್ಮಜ್ಜಿ ಮನೆಯಲ್ಲಿ ಉಪವಾಸ ಹಬ್ಬಕ್ಕೆ ಹೋಗಿ ಇಲ್ಲ ಮಾರ್ಲಮ್ಮಿ ಹಬ್ಬಕ್ಕೆ ಹೋಗ್ಬಿಟ್ಟು ಒಡೆ ತಟ್ಟು ಹಾಕ್ತಾ ಇದ್ದೆ. ಥರ ಅದೆಲ್ಲ ನೆನಪಾಗುತ್ತೆ, ಹೋಟ್ಲು ನೆನಪಾಗುತ್ತೆ. ಅವೆಲ್ಲ ಸವಿ ನೆನಪು, ಸಾವಿರ ನೆನಪು ಅಷ್ಟೇ. ನನಗೆ ಏನು ಬರ್ತದೆ ಇದೆಲ್ಲ ಮರಿ. ಇವಾಗ ಒಡೆ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾಗುತ್ತೆ, ಒಡೆನೇ ಮಾಡಿಲ್ಲ ನಾನು ನಮ್ಮ ಮನೆಯಲ್ಲಿ ಅಲ್ವಾ. ಎಷ್ಟು ದಿನ ಆಗಿರ್ಬೋದು ನೆನಪೇ ಇಲ್ಲ. ತುಂಬ ತಿಂಗಳುಗಳೇ ಇಲ್ಲ, ವರ್ಷನೂ ಕಳೆದಿರ್ಬೋದು, ವರ್ಷಗಳೇ ಆಗಿರ್ಬೋದು. ಒಡೆನೇ ಮಾಡಿಲ್ಲ ನಾನು. ಅದಕ್ಕೆ ಯಾಕೋ ತುಂಬ ದಿನ ಆಯ್ತಲ್ಲ ಇರು ಅಂತ ದೋಸೆಗೆ ಅಕ್ಕಿ ನೆನೆ ಹಾಕ್ತಾಯಿದ್ದೆ. ಹಾಗೆ ಸರಿ ಇರು ಒಡೆ ಮಾಡಿಬಿಡೋಣ ಅಂತ ಇಟ್ಕೊಂಡು, ಅಂದರೆ ಕಡಲೆಬೇಳೆ ಹಾಕ್ತಾಯಿದ್ದೆ ದೋಸೆಗೆ ಅಕ್ಕಿಗೆ. ಕಡಲೆಬೇಳೆ ನೆನೆ ಹಾಕ್ಬಿಡೋಣ ಇರೋ ಒಂಚೂರು ಹಂಗೆ ಒಡೆ ಮಾಡಿಬಿಡೋಣ, ಪೂಜೆ ಮಾಡೋಷ್ಟರಲ್ಲಿ ನಾನು ಒಡೆ ಮಾಡಿಬಿಡ್ಬೋದು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಸೋಮು ತಿಂದೆ ಕಣೋ ಆಗಲೇ ನಾನು. ಯಾಕೆ ಹೇಳು, ಇದು ಹಸಿದು ಕೋಸಂಬರಿ ಥರ ಫೀಲ್ ಆಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಏನು ಸ್ವಲ್ಪ ತಿಂದೆ, ಚೆನ್ನಾಗಿತ್ತು. ಕೋಸಂಬರಿ ತಿನ್ನಂಗೆ ಆಯ್ತಾಯಿತ್ತು ಸೇಮ್. ಅದೇನು ಹಸಿ ತಿನ್ಬೋದು ಕಣೋ ರಕ್ಷಿ. ಆಮೇಲೆ ಅದಕ್ಕೆ ನಾನು ಇವಾಗ ಬಂದು ಮುದ್ದೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಪಪ್ಪು ಮಾಡಿದ್ದೆ. ಯಾವ ಪಪ್ಪುನು, ಪಾಲಕ್ ದಾಲ್.
ಪಾಲಕ್ ಉಪ್ಪು ಮಾಡಿದ್ದೆ. ಅದಕ್ಕೆ ಇವಾಗ ಮುದ್ದೆ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತ. ನನಗೊಂಚೂರು ಬಸ್ಸಾರು ಐತೆ, ನನಗೆ ಹೆಸರು ಇದು ಹುರುಳಿಕಾಳಿನ ಬಸ್ಸಾರು ಐತೆ, ನನಗೆ ಮುದ್ದೆಗೆ ಅದಾಗುತ್ತೆ. ಅದಕ್ಕೆ ಎಲ್ಲ ಜಂಜಿ ಎನ್ಸ್ಬಿಡೋಣ ಅಂತ ಒಂಚೂರು ಸೈಡ್ಸಿಗೆ ಇದನ್ನು ಮಾಡ್ತಾರೆ ಅಂತ ವಡೆ ಚೆನ್ನಾಗಿರುತ್ತಲ್ಲ. ಹಿಂಗೆ ಮುದ್ದೆ ವಡೆ ಪಪ್ಪು. ಅಪ್ಪ ಹೋಟ್ಲು ಸ್ಮೆಲ್ ಬರ್ತಾ ಇದೆ ಕಣಂದ್ರು. ಹೌದು, ತುಂಬ ದಿನ ಅಂದ್ರೆ ಇದು ಹೋಟ್ಲು ಆರಾಮ ಬರ್ತದೆ. ನಂಗೆ ಇಲ್ಲಿ ಬೇಯಿಸ್ತಾ ಇದ್ರು ಅಷ್ಟೇ, ಹೋಟ್ಲಲ್ಲಿ ಮಾಡ್ತಾ ಇರೋ ಥರ ಫೀಲ್ ಆಗ್ತದೆ. ಯೂಶಲಿ ಮಸಾಲೆ ವಡೆ ಎಲ್ಲ ನಂಗೆ ಅಷ್ಟು ಫೀಲ್ ಆಗಲ್ಲ, ಉದ್ದಿನ ವಡೆ ಮಾತ್ರ ಹೋಟ್ಲಲ್ಲಿ ಮಾಡ್ತಿರೋ ಥರ ಫೀಲ್ ಆಗ್ತಿತ್ತು. ಇವಾಗ ಮಸಾಲೆ ವಡೆನೂ ಹಂಗೆ ಫೀಲ್ ಆಗ್ತಾಯಿತ್ತು. ಅಂತಿತ್ತು ಬಟ್ಟೆ ಕೈ ಒರೆಸ್ಕೊಳ್ಳೋದು ಬಟ್ಟೆ ಬೇಕು. ಇಲ್ಲ ಅಂದ್ರೆ ಹೆಂಗ್ ಗೊತ್ತಾ, ನಮ್ಮ ಹೆಣ್ಮಕ್ಳು ಹಿಂಗ್ ತಗೋ, ಹಿಂಗ್ ಒರ್ಸ್ಕೋ, ತಗೋ ನೈಟಿ ಎಸ್ಪೆಷಲಿ ಯೂಸ್ ಆಗ ನೈಟಿ. ಮನೇಲಿ ಏನಾದ್ರು ಗಲೀಜಾದ್ರೂ, ಯಾರ ಮನೇಲಾದ್ರೂ ಏನಾದ್ರು ಕೈ ತೊಳ್ಕೊಂಡ್ರು ಬಂದ್ಬಿಟ್ಟು ನೈಟಿ ಬರುತ್ತೆ. ಅದಕ್ಕೇನೆ ಒಂದು ಬಟ್ಟೆ ಇಟ್ಬಿಟ್ಟಿದ್ದೀನಿ. ಇದು ಈ ತರದ್ 3 ಬಟ್ಟೆ ತರಿಸಿದ್ದೆ, ಒಂದು ಮಾತ್ರ ಇದೆ, ಇನ್ನೆರಡು ಬಟ್ಟೆ ಎಲ್ಲಿದೆ ಅಂತ ನನ್ನಿಂದನೇ ಸಿಕ್ಕಿರ್ಬೇಕು. ನೀನ್ ಇಟ್ಕೊಂಡಿದ್ದೇನೆ, ಇನ್ನೆರಡು ಬಟ್ಟೆ ಸಿಕ್ಕಲೇ ಇಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ. ಇದು ಕೈ ಒರ್ಸ್ಕೊಳಕ್ಕೆ ಮತ್ತೆ ಇದೆಲ್ಲ ಒರ್ಸಕ್ಕೆ ಅಂತ ತರಿಸಿದ್ದೆ. ಹಾಗೆ ಫ್ರೆಂಡ್ಸ್, ಇವಾಗ ಕೀರ್ತಿಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸ್ಬೇಕು ವಡೆ. ತಗೊಂಡು ಕೊಟ್ಟು ಬರ್ತೀಯ? ನಾನೇ ಹೋಗ್ತೀನಿ ಬಿಡು. ಕೀರ್ತಿ ನೋಡು, ಅಲ್ಲೇ ಆಲ್ಮೋಸ್ಟ್ ನಾನು ಒಂದು 5-6 ದಿನ ಆಗೋಯ್ತು. ಯಾವತ್ತು ಹೇಳು? ನಾನು ನೋಡಿ ಶುಕ್ರವಾರ ಲಾಸ್ಟು ಆಂಟಿನ. ಕಣೋ, ಶುಕ್ರವಾರ ಕಣೋ, ನಂಗೆ ಗೊತ್ತು ಕಣೋ. ಓಕೆ, ಅದಕ್ಕೆ ಹೋಗಿ ಖುಷಿನೂ ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ಮುದ್ದೆನೂ ಆಗ್ಬಿಡುತ್ತೆ, ವಡೆನೂ ಆಗ್ತಂಗಾಗುತ್ತೆ. ಒಂದು ಹೆಜ್ಜೆ ಹೋಗಿ ಹಂಗೆ ಕೊಟ್ಟು ಕೀರ್ತಿನೇ ಪಾಪ ಯಾವಲ್ಲೂ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ನಾನು ಹೋಗೋದೇ ಇಲ್ಲ ಅವ್ರ ಮನೆಗೆ ಜಾಸ್ತಿ. ಅದಕ್ಕೆ ಒಂದು ವಿಸಿಟ್ ನಾನೇ ಹಾಕ್ಬಿಟ್ಟು ಬರ್ತೀನಿ. ಮುದ್ದೆ ಎಲ್ಲ ಮಾಡಿಟ್ಟು ಹೋದ್ರೆ ಇವರೆಲ್ಲ ಊಟ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಒಂದು ವಿಸಿಟ್ ಹಾಕ್ತೀನಿ. ವಡೆ ಆಯಿತು. ಯಮ್ಮಿ ವಡೆ ಕ್ರಿಸ್ಪಿಯಾಗಿ ಬಂದೈತೆ, ಫುಲ್ಲು ಗರಿಗರಿಯಾಗಿ ಬಂದೈತೆ. ಯಾಕೆ ಇದನ್ನು ಮುದ್ದೆ ಬೇಲಿಕೆ ಇಟ್ಟಿದ್ದೀನಿ. ವಡೆ ಬಿಸಿ ಐತೆ, ಸಕ್ಕದಾಗೈತೆ. ಯಮ್ಮಿ. ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀನಿ. ಅಂದರೆ ಗಟ್ಟಿ ಇಲ್ಲ, ಸಾಫ್ಟಾಗೂ ಇದೆ, ಕ್ರಿಸ್ಪಿಯಾಗೂ ಇದೆ, ಅದು ಮೇನು. ಓಕೆ, ಮುದ್ದೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಮುದ್ದೆ ತಿರೋಗ್ಬಿಟ್ಟು ಬೇಡ ಪಟಪಟ ಅಂತ ಪಾತ್ರೆಗಳವೆ ಮಾಡೋಣ. ಸುಮ್ಮನಲ್ಲ, ನನ್ನ ಮಗ ಏನೇನೋ ಮಾಡ್ಕೊಂಡು ತಿಂದ, ಖುಷಿಗೆಲ್ಲ ಕೊಟ್ಟು. ನೋಡಿ ಪಾತ್ರೆಗಳು ಅಷ್ಟಲ್ಲ. ಈಗ ಪಾತ್ರೆ ತೊಳೆದು ಅದನ್ನು ಬೇರೆ ಒಂದಷ್ಟು ಕೆಲಸ ಬಾಕಿ ಐತೆ, ಮುಗಿಸ್ಬಿಡ್ತೀನಿ. ವೀಡಿಯೋ ಶೂಟ್ ಮಾಡಬೇಕು ಸ್ಯಾರಿದು ಬೇರೆ. ನಾನು ಇತ್ತೀಚೆಗೆ ಅಂದರೆ ಸಂಜೆ ಟೈಮು ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡೋಕ್ಕಾಗಲ್ಲ ನನಗೆ ವೀಡಿಯೋ ಆಗಲೊತ್ತಿನಲ್ಲ. ಸೊ ಅದಕ್ಕೆ ಸಂಜೆ ಟೈಮ್ ಪೀಸ್ಫುಲ್ಲಾಗಿ ಒಂದು 9 ಗಂಟೆ 10 ಗಂಟೆ ಮೇಲೆ ಮಾಡ್ತೀನಿ, ಸೆಟ್ ಆಗುತ್ತೆ. ಒಂದು 2-3 ವೀಡಿಯೋ ಮಾಡ್ಕೊಂಬಿಟ್ರೆ ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಐಟಮ್ ಬಂದೈತೆ, ಹೊಸ ಐಟಮ್ ಬಂದಾವೆ, ಅದನ್ನು ಅಪ್ಲೋಡ್ ಮಾಡಬೇಕು. ನೋಡ. ಓಕೆ, ಇವಾಗ ಕೀರ್ತಿ ಮನೆಗೆ ಕೊಡೋಕ್ಕೆ ಅಂತ ಸೊಡೆ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಟ್ ಬರೋಣ, ಇನ್ನೂ ಬಂದಿಲ್ಲ. ಸೊ ಮತ್ತೆ ಖುಷಿ ಲೈಟ್ ಆಫ್ ಮಾಡಿರಿ ರಕ್ಷಿ. 5 ಲೈಟು ಆಫ್ ಮಾಡಿ ಹೋಗಿ ಬರ್ತೀನಿ. ರಕ್ಷಿತ್ನ ಕಳ್ಸೋಣ ಅಂದ್ಕೊಂಡೆ, ಆದರೆ ಅವನು ಬದಲು ನಾನೇ ಹೋಗೋಣ ಅಂತ. ನಮ್ಮ ಮನೆ ನೋಡಿ ಫ್ರೆಂಡ್ಸ್, ದೀಪ ವೈಟ್ ಕಲರ್ ಹೂವು ಇದೆಯಲ್ಲ, ಸೆಂಟ್ರಲ್ ಒಂದು ಬುಟ್ಟ ಥರ, ಅಂದರೆ ಬುಟ್ಟ ಮೀನ್ಸ್ ರೆಡ್ಡು ಬುಟ್ಟ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟರೆ ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ. ಹೊಸಲು ಸೂಪರ್. ಡೋರ್ ಕ್ಲೋಸ್ ಮಾಡು ರಕ್ಷಿ.
ಸರ್ಪ್ರೈಸ್ ಟನ್ ಟಡನ್ ಟಡಡಡ. ಹ್ಞೂ ಸಿಕ್ತು, ಕೊಟ್ಟೋದ್ರು. ನಾನು ಬೊಬ್ರಿಗೆ ತೋರಿಸ್ಬೇಕು ಅಂತಾರೆ. ಹಂಗೆ ಓ ಏನದು ಒಡೆ ನಾವು ತಿನ್ನಲ್ಲ ಬಿಡಿ, ನಾ ತಿನ್ನಲ್ಲ. ನನಗೂ ಮೊಮೋಸ್ಗೂ ದೂರ. ಇಲ್ಲ ನನಗೂ ಮೊಮೋಸ್ಗೂ ದೂರ. ನೀವು ಮಾಡಿದ್ರೆ ಇಂಥ ತರ್ಸಿದ್ರಾ? ಇದೇನು ಹುಡುಗ ಹಿಂಗೆ ಬಿದ್ದೋಗ್ಬಿಟ್ಟೈತೆ. ಬಾಬು ಇಲ್ಲಿ ನೋಡಿಲಿ. ಅಯ್ಯೋ ಹೌದಾ? ಇವಾಗೆ ಬಂದಿದ್ದು. ಓಕೆ, ಹೋಮ್ ಕಲೆಕ್ಷನ್ಸ್ ಹೋಗಿದೆ. ಹೌದಾ? ಪ್ರೀತು ರಕ್ಷಿತಾ ಬಂದಿದ್ರು. ತೋರಿಸ್ತಾ ಬ್ಯಾಗ್ ತರಿಸ್ಬಿಟ್ಟಿದಿರಲ್ಲ ಬಿಡಿ. ಇನ್ನು ಬ್ಯಾಗ್ ಹಾಕೊಂಡು ಬ್ಯಾಗ್ ಒಳಗಡೆ ಹೌದು ಹಂಗೆ ಕತೆ. ಎಲ್ಲೆಲ್ಲ ತೋರಿಸ್ತದೆ ಇದು. ಚೆನ್ನಾಗಿ ಬರುತ್ತಾ? ಓಕೆ, ಬರುತ್ತೆ. ಇನ್ನೂ ಅದು ಹಾಕೊಬೇಕು ಕ್ಯಾಮ್ರಾಗೆ, ಯಾವಾಗಲೂ ಗೊತ್ತಾಗ. ಸೇಮಾ? ಸೇಮ್ ಅಲ್ಲ, ಇದು 4. ನಾನು ಕ್ಯಾಮ್ರಾ ತಗೊಂಡೆ ಫ್ರೆಂಡ್ಸ್. ಮತ್ತೆ ಗಿಂಬಲ್ ನಂದು ಕಳ್ದೋಗಿತ್ತಲ್ಲ, ಇಬ್ರು ಕಳ್ದಾಗ ಘನಕಾರ್ಯ ಇಬ್ರು ಘನಕಾರ್ಯ ಮಾಡ್ಕೊಂಡ್ ಬಂದಿದ್ವಲ್ಲ. ನಾನು ಯಾವಾಗ್ಲೂ ನಾನು ಯಾವಾಗ್ಲೂ ಬ್ಯಾಗ್ ಅಂದ್ರೆ ನನ್ ತಪ್ಪಂದ್ರೆ ಕೇಳ್ದಿದ್ ನನ್ ತಪ್ಪು. ಯಾವಾಗ್ಲೂ ಬ್ಯಾಗಲ್ಲಿ ಹಾಕತ್ತಾ ಇದ್ದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಹಾಕೊಂಡಿದೀನಿ. ನೀವೆಲ್ಲೇ ಹೋದ್ರು ನಾನೇ ಇಸ್ಕೊಂಡು ನಿಮ್ ಬ್ಯಾಗಲ್ಲಿ ಮುಂದೆ ಹಾಕತ್ತೆ. ಅವತ್ ಯಾಕೆ ನನ್ಗೇನ್ ಹಿಡಿತು? ಒಳ್ಳೆ ಬಿಸಿ ಐತೆ, ಅದು ಓಪನ್ ಮಾಡ್ಬಿಡಿ. ಪ್ರೀತು ಬಂದಿದ್ದ, ಅದಕ್ಕೆ ಸರಿ ನಡಿಯೋ ಹೋಮ್ ಟೆಕ್ಸ್. ಒಂದ್ ವಾರ ಅಲ್ಲೇ ವೀಕ್ಸ್ ಆಗುದಲ್ಲೇ ಇದ್ದಾನೆ. ಅವ್ನ್ ಗೊತ್ತಿಲ್ಲ, ಹೋಗಿಲ್ಲ. ಅದಕ್ಕೆ ರಕ್ಷಿತಾ ಬಂದಿದ್ದ. ತಗೊಂಡ್ರಾ? ನಾನ್ ಸರ್ಕೊಂಡ್ ಹೋಗೋದಿಲ್ಲ. ಹೌದಾ? ಬಲ್ಲ ಅವ್ನ್ ತೋರಿಸಿ ಅವನ್ದೊಂದು 4-5 ಬಟ್ಟೆ ಸೆಕ್ಷನ್ ಕಣ್ಣು ಹಾಕ್ಲಿಲ್ಲ. ಮೊನ್ನೆ ತಗೋ ಅಷ್ಟೇ ಮುಡ್ಲಿ ಆಮೇಲೆ. ಹಂಗೆ ಬಬ್ರದ್ದು ಊಟ ಆಯ್ತಾ? ಹೆಂಗೆ ಮಲ್ಕೊಬಿಟ್ಟವನೇ. ಹಂಗೆ ಕತೆ. ನಾನು ಅವ್ನು ತೋರಿಸ್ಬೇಕು ಅಂತಾನೆ, ಅದಕ್ಕೆ ಅಷ್ಟು ಆಗ್ತದಾ? ಸ್ವಲ್ಪ ಹಾಕ್ತೀವಿ. ಏನು ಹಂಗೆ ಒಳಗೆ ಸುಮ್ಮನೆ ದೋಸೆಗೆ ನೆನೆ ಹಾಕ್ತಾ ಇದ್ದೆ. ಸರಿ, ಹಾಗೇನೆ ಕಡಲೆಬೇಳೆ ದೋಸೆಗೆ ಹಾಕ್ತಾ ಇದ್ನಲ್ಲ, ತುಂಬ ದಿನ ಆಯಿತು. ಮತ್ತು ಕಾಳು ಹಂಗೆ ಇದೆ. ಲಾಸ್ಟ್ ಟೈಮ್ ಹಿಂಗೆ ಇಟ್ಟು ಹುಳ ಆಗಿ ಎಲ್ಲ ಒಂದು ಅರ್ಧ kg ಅಷ್ಟು ಹುಳ ಚೆಲ್ದೆ. ಸೊ ವೇಸ್ಟ್ ಮಾಡೋದು ಯಾಕೆ ಇರು ಅಂದ್ಬಿಟ್ಟು ಇದು ಏನು ನೆಂಚ್ಕೊಳ್ಳೋ ಸೈಡ್ಸಿಗೆ ಏನೂ ಇರಲಿಲ್ಲ. ಸಾಂಬಾರಿತ್ತು, ಮುದ್ದೆ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಇದು ಮಾಡಿದೆ. ಚೆನ್ನಾಗಿ ಬಂತು, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂತು. ಸೊ ಅದಕ್ಕೆ ಬಿಸಿ ಇಷ್ಟು ತಿನ್ನಿರ್ಬೇಕಷ್ಟೇ. ಕಿಲೋ ದಪ್ಪ ಮಾಡ್ತಾರಲ್ಲ, ನನಗೆ ದಪ್ಪ ಇಷ್ಟ ಆಗಲ್ಲ. ಇವಾಗ ಅದನ್ನೇ ವಿಡಿಯೋದಲ್ಲಿ ಅಂತ ನಮ್ಮ ಹೋಟ್ಲಲ್ಲೂ ಅಷ್ಟೇ ತೆಳು ಮಾಡ್ತೀವಿ. ಈ ಸೆಂಟ್ರಲ್ಲಿ ದಪ್ಪ ಮಾಡ್ತಾರಲ್ಲ, ನಂಗೆ ಇಷ್ಟ ಆಗಲ್ಲ. ಇದು ಓಕೆ, ತಿನ್ಬಿಡ್ಬೋದಾ? ದಪ್ಪ ಇಲ್ಲ. ಹೌದು ಫ್ರೆಂಡ್ಸ್, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಏನು ಕಾಫಿ ರೆಡಿನಾ ಅಂತ ಓಪನ್ ಮಾಡೋರೆ. ತೋರಿಸ್ತೀನಿ. ಇವತ್ತೇ ಅಲ್ವಾ ಇನಾಗ್ರೇಷನ್? ಇವತ್ತಕ್ಕೋಸ್ಕರ ಕಾಫಿ ರೆಡಿ. ಅಲ್ಲಿ ಹೋಯ್ತಾ ಇದ್ದೀವಿ, ನೋಡೋಣ ಅಂತ. ಅಷ್ಟೊಂದು ಚೆನ್ನಾಗಿದ್ರಲ್ಲ, ಏನೇನು ಇಟ್ಟವ್ರೆ ನೋಡೋಣ. ಇಲ್ಲಿ ಕೊಟ್ಬಿಟ್ರ ಕಾಫಿ ರೆಡಿ. ಅದಕ್ಕೆ ಇಷ್ಟೊಂದು ಜನ ಅಂತ ಅನ್ಕೊಂಬಿಟ್ಟೆ. ಏನೇನು ಇಟ್ಟಿದ್ದಾರೆ. ಹೌದಾ? ಏನಿದೆ? ಓ, ಕ್ರಿಸ್ಮಸ್ ಮಾರ್ಕ್ಸ್ ಎಲ್ಲ ಇದೆ. ಆಲೂ ಟಿಕ್ಕಿ. ಮಕ್ಳಿಗೆ ಇವಾಗ ಏನಂದ್ರೆ ಏನು ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕಿನ್ ತಗೊಂಡು ತಿನ್ನೋದೆ. ಅಷ್ಟೇ ಇಲ್ಲಿಗೆ ಬರ್ತಾರೆ. ಹಾಂ 40 ರೂಪೀಸು ನೋಡಿ. ಸ್ಮೈಲ್ಸ್ ಎಲ್ಲ ಐತೆ. ಪಾಪ್ಕಾರ್ನ್ ಫ್ರೈಸು ಪೆರಿ ಮಾಡ್ಬೇಕಾಯ್ತು ಇವರು. ಕೀರ್ತಿ ಅಲ್ಲಿ ಮಾಡಿದ್ರೆ ನಾವು ತಿಂದ್ವಲ್ಲ ವಿದ್ಯಾರಣ್ಯಪುರದಲ್ಲಿ ಅಲ್ವಾ? ಎಂತ ಇದು? ನ್ಯಾಚುರಲ್ ಅಂಡ್ ಹೆಲ್ತಿ ರೆಡ್ ಬನಾನಾ ಮಾಲ್ಟಾ. ಅಂದರೆ ಮಾಲ್ಟ್ ಪೌಡರ್ ಗಂಜಿ ಮಾಡ್ತಾರಲ್ಲ ಅದನ್ಸುತ್ತೆ. ಇವೆಲ್ಲ ಆಕ್ಚುಲಿ ಏನು ಇರಲಿಲ್ಲ ನಿಖಿತ. ಇವ್ರು ಹೇಳಿದ್ದೇನು ಗೊತ್ತಾ, ನಾವು ಅಪಾರ್ಟ್ಮೆಂಟಲ್ಲಿ ಇರೋರಿಗೆ ಸ್ವಲ್ಪ ಆಪರ್ಚುನಿಟಿ ಕೊಡಬೇಕು ಅಂತ ನೋಡಿದ್ರೆ ಉಲ್ಟಾ ಆಗ್ಬಿಟ್ಟಿದೆ ಎಲ್ಲ. ಹಂಗೆ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ನಾವು. ಎವ್ರಿ ಡೇ ಫುಡ್ ಅಲ್ಲ, ಎವ್ರಿ ಡೇ. ಹೌದು.
ಕಾಫಿ ಓಕೆ, ಬೇರೆದೆಲ್ಲ ಇಲ್ಲ, ಎಲ್ಲ ಕ್ಲೋಸ್ ಅಂತ ಫ್ರೆಂಡ್ಸ್. 9 o'clock ಆಗಿದೆ, ಕ್ಲೋಸ್ ಆಗಿದೆ ಅಂತ ಹೇಳ್ತವ್ರೆ. ಅಪಾರ್ಟ್ಮೆಂಟ್ ಜನ ಅಲ್ಲ 12 ರೂಪಾಯಿ ಸಿಗರೇಟ್ ಅಲ್ಲಿ ಅವ್ರಿಗೆ ಅದೇ ಕಂಫರ್ಟಬಲ್. ಇಲ್ಲೆಲ್ಲ ಒಳಗಡೆ ಎಲ್ಲ ಸಿಗರೇಟ್ ಕುತ್ಕೊಂಡು ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅಲೋ ಮಾಡಲ್ಲ. 25 ರೂಪಾಯಿ ಕೊಡ್ತೀನಿ. ಅದೇ ಹಾಗೆ ಖುಷಿ ಏನು ಮನೆಗೆ ಹೋದ್ಲ ಇಲ್ವೋ ಗೊತ್ತಿಲ್ಲ. ಅಲ್ಲೇ ಇದ್ದಾಳೆ ಇನ್ನ. ಸೋಮು ಕರ್ಕೊಂಡು ಮಾಡಿದೆ ಚೆನ್ನಾಗಿ, ಅದಕ್ಕೆ ಬಂದು ಮಲಗಿರೋದು. ಬೊಗಳದ್ ನೋಡಿ ನಂಬ್ರಿ. ಯಾವಾಗ ಬಂದೆ ಬಚ್ಚಿ ನೀನು? ನಾನು ಹಂಗೆ ವಾಕ್ ಹೋಗಿದ್ದೆ. ಬಿಡು, ಓಪನ್ ಮಾಡೆ ಬರ್ತೀನಿ ಒಳಗಡೆ. ಯಾರು ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ. ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ. ನೀನು ಯಾರು ನಂಗೆ ಗೊತ್ತಿಲ್ಲ. ಪರಿ ಯಾರು ಗೊತ್ತಿಲ್ಲ ನನಗೆ. ಬೇಡ ನನಗೆ ಪರಿ ಬೇಡ. ಹಾಂ, ಕೇತಿ ಆಂಟಿ ಮನೆಗೆ ಹೋಗಿದ್ದೆ ನಾನು. ಯಾರು ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಪರಿ ಅಂತ. ಅಲ್ಲಿ ಬಾಲ್ಕನಿ ಡೋರ್ ಕ್ಲೋಸ್ ಮಾಡ್ರಿ. ನಮ್ಮ ಮನೆಯವ್ರಿಗೆ ಯಾವ ಕೆಲಸ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್. ಪಾತ್ರೆ ವಾಶ್ ಮಾಡೋ ಕೆಲಸ ನಮ್ಮದು, ಜೋಡಿಸೋ ಕೆಲಸ ಇವ್ರದ್ದು. ಬಾ ಸುಬಿ, ಬಾಯ್ಲಿ. ನಾನು ಪರಿ ಜೊತೆ ಮಾತಾಡಲ್ಲ. ನಾನು ಪರಿ ಜೊತೆ ಮಾತಾಡಲ್ಲ. ಈ ಸುಬಕ್ಕ ಹೊರ್ಗಡೆಗೆ ಹೋಗಿ ಬಂದರೆ ಮಾತ್ರ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ನನಗೆ. ನೋಡಿ ಏನಮ್ಮ, ಏನು ಸಣ್ಣ, ಏನು ಇರು ಊಟ ಮಾಡಿಸ್ತೀನಿ ಇರು. ಕುಣ್ದ ಚೆನ್ನಾಗಿ ಹೊರಗಡೆ ಕುಣ್ದ? ಯಾರು ಪರಿ ಹೋಗಿಲ್ವಾ? ಏಕೆ ಕರ್ಕೊಂಡೋಗ್ಲಿಲ್ವಾ? ಹಾಗೆ ಇರು. ಇವ್ರು ಹಿಂಗೆ ಜೋಡ್ಸೋದು ನೋಡ್ತಾ ಇದ್ರೆ ನನಗೇನೆ ಅನಿಸ್ಬಿಡುತ್ತೆ, ಅಯ್ಯೋ ನಾನೇ ಜೋಡಿಸ್ಬಿಡೋಣ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಹೆಂಗೆ ಅಂತ. ಹಾಂ ಸುಬಿ, ಚೆನ್ನಾಗಿತ್ತ ಒಡೆ? ಹಾಂ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಫಿಲ್ಮ್ ನೋಡ್ತಾರೆ. ನಾನು ಸ್ವಲ್ಪ ವೀಡಿಯೋ ಮಾಡಬೇಕು. ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿಲ್ಲ, ಸೊಳ್ಳೆ ಬಂದವಾಗಲೇ. ಎಷ್ಟು ಬಟ್ಟೆ ಬಿಚ್ಚಿ ಯಾಕೋ ನಡ ಹಿಡ್ಕೊಂತಲ್ಲ ಯಾಕೋ ನಡ ಹಿಡ್ಕೊಂತ ಫ್ರೆಂಡ್ಸ್. ಓಕೆ ಸರಿ ಫ್ರೆಂಡ್ಸ್, ಓಕೆ. ಏನೋ ಖುಷಿ ಮಾಡಿ ಊಟ ಮಾಡಿಸ್. ಸಮ್ ನಿಮ್ದು ಊಟ ಆಯ್ತಾ? ಹಾಂ ಆಯ್ತಾ ಖುಷಿದು? ಖುಷಿ ನಾನು ಊಟ ಮಾಡೋರ್ಗೂ ಮಾಡೋಕ್ಕಲ್ಲ. ಕೀರ್ತಿನ ನನಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಆಮೇಲೆ ಖುಷಿಗೆ ಊಟ ಮಾಡಿಸ್ಬೇಕಂತ ಬಂದೆ ನಾನು. ಸೊ ಆಯ್ತು, ಏನು ಇವತ್ತಿನ ಬ್ಲಾಗ್ನಲ್ಲಿ ಸದ್ಯಕ್ಕೆ ಹೆಣ್ಣು ಮಾಡ್ತೀನಿ ನಾನು. ಮನೆಯಲ್ಲಿ ಬ್ಲಾಗ್ ಮಾಡ್ಕೊಂಡು ನನಗೆ ಅದನ್ನ ಮಾಡೋಕ್ಕೆ ಮಾಡೋಕ್ಕೆ ಆಗಲಿಲ್ಲ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಬ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.